ಪದೇ ಪದೇ ಏನಾಗ್ತಾ ಇದೆ, ಇದನ್ನು ಕಲಬುರಗಿ ರಿಪಬ್ಲಿಕ್ ಆಗಿದೆ, ನಿಜಾಮರ ಆಳ್ವಿಕೆ ಇದೆ, ರಜಾಕರ ಆಳ್ವಿಕೆ ಇದೆ ಅಂತ ಸುಮ್ಮನೆ ಏನು ಬಿ ಜೆ ಪಿಯವರು ಹತಾಶರಾಗ್ಬಿಟ್ಟಿದ್ದಾರೆ. ಹೆಂಗನ ಮಾಡಿ ಇದು ಬೈ ಹುಕ್ ಆರ್ ಕ್ರುಕ್ ಕಾಂಗ್ರೆಸ್ನವ್ರಿಗೆ ಸಿಕ್ಕಾಕ್ಸ್ಬೇಕು, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಿಸ್ಬೇಕಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ತೋರಿಸಿ, ಒಂದು ಪುರಾವೆ ತೋರಿಸಿ. ನಿನ್ನೆನೂ ಕೂಡ ಭಾಳ ಬಾಲಿಶವಾಗಿ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಬಿ ಜೆ ಪಿಯವರು. ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲಪ್ಪ, ಯಾಕೆ ಇತ್ತೀಚೆಗೆ ಚಿಕ್ಕ ಹುಡುಗರ ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಪ್ರಿಯಾಂಕರ್ಗೆ ಅವ್ರದ್ದು ಹೆಸರು ಇಲ್ಲ, ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು, ಮತ್ತು ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳಿದ್ರು. ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದು ಮತ್ತು ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು, ಪ್ರಿಯಾಂಕರ್ಗೆ ಅವರ ಹೆಸರು 3 ಬಾರಿ ಇದೆ, 4 ಬಾರಿ ಇದೆ. ನಾನೆಲ್ಲಿ ಹೇಳಿದ್ದೀನಿ ಇಲ್ಲ ಅಂತ? ಏನಂತ ಇದೆ? ಇಲ್ಲಿ ಬಂದಿದ್ರು ಹೋಗಿದ್ರು ಅಂತ ನೀವೆಲ್ಲರೂ ಮಾಧ್ಯಮದವರು ಕೇಳಿದ್ದೀರಾ, ನನಗೆ ಅದಕ್ಕೆ ಉತ್ತರನೂ ಕೊಟ್ಟಿದ್ದೀನಿ. ನಮಗೆ ಅದಕ್ಕೇನು ಡಿಫ್ರೆನ್ಸು ಅಂದರೆ, ದಯವಿಟ್ಟು ನಮ್ಮ ಮೃತಪಟ್ಟಂಥ ಸಂತೋಷ್ ಪಾಟೀಲ್ ಅವ್ರ ಕುಟುಂಬಕ್ಕೆ ನಾನು ಸಾರಿ ಕೇಳ್ಕೊತಾ ಇದ್ದೀನಿ. ಪದೇ ಪದೇ ನಾವು ಅವ್ರ ಹೆಸರು ತೊಗೊಳೋದ್ರಿಂದ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ, ಕ್ಷಮೆ ಇರಲಿ, ಆದರೆ ಅನಿವಾರ್ಯ. ಏನಂತ ಬರೆದಿದ್ರು ಸಂತೋಷ್ ಅವರು? ನನ್ನ ಸಾವಿಗೆ ಸಂತೋಷ್ ಪಾಟೀಲ್ ಅವರು ಬೆಳಗಾವಿ ಈಶ್ವರಪ್ಪ ಅವ್ರ ಪ್ರಕರಣದಲ್ಲಿ ಸಂತೋಷ್ ಪಾಟೀಲ್ ಅವರು ಏನು ಬರೆದಿದ್ದು ಅಂತ ಭಾಳ ಸ್ಪಷ್ಟವಾಗಿ ಓದ್ತೀರಿ. ಕನ್ನಡದಲ್ಲಿದೆ, ಕಿವಿಗೊಟ್ಟು ಕೇಳಿ. ನಾರಾಯಣ ಸ್ವಾಮಿ ಅವರೇ, ಕಿವಿಗಟ್ಕೊಳ್ಳಿ. ಬಿ ಜೆ ಪಿಯವರೇ ಏನಂತ ಹೇಳ್ತಾರೆ? ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನೆಲ್ಲ ಆಸೆಗಳನ್ನು ಬದಿಗೊತ್ತಿ ಈ ನಿರ್ಧಾರ ಮಾಡಿರುತ್ತೇನೆ. ನನ್ನ ಹೆಂಡತಿ ಮಗುವಿಗೆ ಸರ್ಕಾರ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನನ್ನ ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪನವರು ಹಾಗೆಯೇ ಅನ್ನದೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕೆಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಮಾಧ್ಯಮ ಮಿತ್ರರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನನ್ನ ಜೊತೆ ಬಂದ ನನ್ನ ಗೆಳೆಯರಾದ ಸಂತೋಷ್ ಮತ್ತು ಪ್ರಸಾದ್ಗೆ ನಾವು ಪ್ರವಾಸ ಹೋಗೋಣ ಎಂದು ನನ್ನ ಜೊತೆಗೆ ಕರೆದುಕೊಂಡು ಬಂದಿರುತ್ತೇನೆ ಅಷ್ಟೇ. ಅವರಿಗೆ ನನ್ನ ಸಾವಿನ ಬಗ್ಗೆ ಯಾವುದೇ ಸಂಬಂಧ ಇರುವುದಿಲ್ಲ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಓದ್ತೀನಿ, ಕಿವಿಗೊಟ್ಟು ಕೇಳಿ. BJP ಅವರೇ, ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಾದ ಸಚಿವರಾದ KS ಈಶ್ವರಪ್ಪನವರು. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಾದರೂ ಬರೆದಿದ್ದಾರೇನಪ್ಪ ನನ್ನ ಬಗ್ಗೆ ಇಲ್ಲಿ ಇನ್ ದ ಡೆತ್ ನೋಟ್? ಇದಕ್ಕೆ ಅದಕ್ಕೆ ವ್ಯತ್ಯಾಸ ಇಲ್ವಾ? ಇನ್ನು ಕನ್ನಡ ಬರೋದಿಲ್ವಾ ಇವರಿಗೆ? ಅಥವಾ ಬೇಕಂತ ಹಿಂಗೆ ಮಾಡ್ತಾ ಇದ್ದಾರಾ? ಆಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದಿನ ಸರ್ಕಾರ ಸಹಾಯಹಸ್ತ ನೀಡಬೇಕು. ಏನು ಸಹಾಯಹಸ್ತ ನೀಡಿದ್ರು? ಕಾಂಪನ್ಸೇಷನ್ ಕೊಟ್ರಾ? ನೌಕರಿ ಕೊಟ್ರಾ? ಮತ್ತು ಯಡಿಯೂರಪ್ಪ ಪ್ರಧಾನಮಂತ್ರಿ ತನಕ ಹೋಗಿದೆ ಪಾಪ. ನೋಡಿ ಎಷ್ಟು ನಿಷ್ಠಾವಂತ BJP ಕಾರ್ಯಕರ್ತರು. ಪ್ರಧಾನಮಂತ್ರಿ ಹೆಸರು ಹೇಳಿ ಉಲ್ಲೇಖಿಸಿದ್ದಾರೆ. ಪ್ರಧಾನಮಂತ್ರಿಯವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಲಿಂಗಾಯತ್ ನಾಯಕರಾದ BS ಯಡಿಯೂರಪ್ಪರವರು ಸಹಾಯ ಮಾಡಬೇಕು, ಅವರಿವರು ನೋಡಲಾರ್ದೆ ನಮ್ಮವರಂತ ಸಹಾಯ ಮಾಡಿ ನಮ್ಮ ಕುಟುಂಬಕ್ಕೆ ಅಂತ ಕೇಳಿದ್ದಾರೆ. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರಾ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದರೂ ನಿನ್ನ ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತೊಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತೆ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಎಲ್ಲಿದ್ದಾರೆ? ಸುಮ್ಮನೆ ಇಶ್ಯೂ ಮಾಡಬೇಕು ಮಾಡ್ತಾ ಇದ್ದಾರೆ ಇವರು. ಆ ಕಡೆ ಸರ್ಕಾರ ಇದ್ದಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಮೊಸಳೆ ಕಣ್ಣೀರು ಸುರಿಸಿದ್ರು. ಆ ಕಡೆ ನೌಕರಿ ಕೊಟ್ಟಿಲ್ಲ, ಇವ್ರು ಹೋಗಿ ಯಾರು ಅವ್ರ ಲೀಡರ್ಗಳು ಹೋಗಿ ಭೇಟಿ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಮಾಜದ ಹೆಸರು ತಗೊಂಡಿದ್ದಾರೆ, ಸಮಾಜದ ಲೀಡರ್ ಹೆಸರು ತಗೊಂಡಿದ್ದಾರೆ. ಆಮೇಲೆ ನೇರ ಕಾರಣ ಅಂದಿನ ಸಚಿವರಂತ ಹೇಳಿದ್ದಾರೆ. ಅಷ್ಟು ಸಾಮಾನ್ಯ ಪ್ರಜ್ಞೆ ಇಲ್ವೇನ್ರಿ BJPಯವರಿಗೆ? ಬೇಕಂತ ನೀವು ಯಾರೋ ಒಬ್ರು ಬರ್ದಿರೋದನ್ನ ತಿರ್ಚಿ ಮುರ್ಚಿ ಹಾಕ್ತಿರಲ್ಲ, ನಾಚಿಕೆ ಬರಲ್ವಾ ನಿಮಗೆ? ಈಗ ನಿನ್ನೆ CT ರವಿ ಅವರು ಇರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ರಾಜೀವ್ ಅವರು ಇರ್ಬೋದು, ಇವರೆಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ನೀವು ಕೇಳಿದ್ರಲ್ಲ ಮೊನ್ನೆ, ನಮ್ಮೊಬ್ಬರು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಇವರೆಲ್ಲ ದಿನ ದಾಳಿ ಮಾಡ್ತಾರೆ ನಿಮಗೆ,
ಯಾಕೆ ಇವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಲ್ಲ ಅಂತ ಕೇಳಿದೆ. ಹಾಕಿದ್ದೀನಿ. ಇದೇ ರಾಜೀವ್ ಮೇಲೆ 24/1/2024 ರಾಜೀವ್ ಅವ್ರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ದು ಇನ್ನೂ ಉತ್ತರ ಬಂದಿಲ್ಲ. ಈ ಸುಳ್ಳಿನ ಶೂರರು ಏನಿದ್ದಾರೆ ಹಿಟ್ ಆ್ಯಂಡ್ ರನ್ ಮಾಡೋದು ಅಷ್ಟೇ ಗೊತ್ತು. ಅವಾಗ ಏನು ಹೇಳಿದ್ರು ಗೊತ್ತಾ ನಿಮಗೆ? ಶ್ರೀ ಪ್ರಿಯಾಂಕ್ ಖರ್ಗೆ ಹ್ಯಾಸ್ ಡಿಕ್ಲೇರ್ಡ್ ಅಸೆಟ್ಸ್ ಟು 750 crores at the age of 24-25 and Shri Priyank Kharge has not faced any struggle or hardship to earn the assets of 750 crores. 750 ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ. ಯಾವಾಗ? 24-25 ವರ್ಷಕ್ಕೆ. ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ. ಇವ್ನು ಹೆಂಗೆ PSI ಪಾಸ್ ಆಗಿದ್ರು ಇವರೆಲ್ಲರೂ? ಈಗ ಇದಕ್ಕೆ ಉತ್ತರ ಎಲ್ಲಿದೆ? ಇಂಥದ್ದು ಡಿಫಮೇಷನ್ ನೋಡಿ, ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ, ವಿಜೇಂದ್ರ ಅವ್ರಿಗೆ ಕೊಟ್ಟಿದ್ದೀವಿ, BJP ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ.